ಪ್ರತಾಪ ಸಿಂಹ ಬದಲು ಕೋತಿ ಅಂತ ಹೆಸರಿಡಬೇಕಾಗಿತ್ತು. ಅವರಪ್ಪ ಅಮ್ಮ ದೈವ ಭಕ್ತರಿರಬೇಕು, ಅದಕ್ಕೆ ಪ್ರತಾಪ್ ಸಿಂಹ ಅಂತ ಹೆಸರಿಟ್ಟಿದ್ದಾರೆ. ಇಲ್ಲ ಅಂದಿದ್ರೆ ಕೋತಿ ಅಂತ ನಾಮಕರಣ ಮಾಡಿರೋರು. ಇದು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮಾಜಿ ಸಂಸದನಿಗೆ ಲೇವಡಿ ಮಾಡಿದ್ದಾರೆ. ಪ್ರತಾಪ ಸಿಂಹ ಅಂತ ಹೆಸರಿಡೋ ಬದಲು ಕಪಿ, ಕೋತಿ, ಮಂಗ ಅಂತ ಹೆಸರಿಡಬೇಕಾಗಿತ್ತು. ಅವರಪ್ಪ ಅಮ್ಮ ದೈವ ಭಕ್ತರಿರ್ಬೇಕೇನೋ, ಪಾಪ ಪ್ರತಾಪ ಸಿಂಹ ಅಂತ ಹೆಸರಿಟ್ಟಿದ್ದಾರೆ. ಇಲ್ಲ ಅಂದಿದ್ರೆ ಕೋತಿ ಅಂತ ಹೆಸರಿಟ್ಟಿರೋರು. ಇದು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಹೇಳಿರುವಂತಹದ್ದು. ಪ್ರತಾಪ ಸಿಂಹಗೆ ಅಸ್ತಿತ್ವದ ಕೊರತೆ ಕಾಡುತ್ತಿದೆ. ಕಾರಣ ಬಿಜೆಪಿಯಲ್ಲಿ ಟಿಕೆಟ್ ಸಿಕ್ಕಿರ್ಲಿಲ್ವಲ್ಲ ಕಳೆದ ಬಾರಿ. ಬಿಜೆಪಿಯವರು ಯಾಕೆ ಒದ್ದು ಹೊರಗೆ ಹಾಕಿದ್ರೋ ಗೊತ್ತಿಲ್ಲ. ರಾಜ್ಯ ರಾಜಕೀಯಕ್ಕೆ ಆತ ಸೂಟ್ ಆಗೋದಿಲ್ಲ, ಅಷ್ಟು ದುರಹಂಕಾರಿ ಆತ. ದುರಹಂಕಾರ ಇದ್ರೆ ರಾಜ್ಯ ರಾಜಕೀಯದಲ್ಲಿ 10,000 ವೋಟ್ ಬರೋದಿಲ್ಲ. ಅದಕ್ಕೆ ಸಾಕ್ಷಿ ಅನಂತಕುಮಾರ್ ಹೆಗಡೆ, ಅದಕ್ಕೆ ಸಾಕ್ಷಿ ಪ್ರತಾಪ ಸಿಂಹ, ಅದಕ್ಕೆ ಸಾಕ್ಷಿ MP ರೇಣುಕಾಚಾರ್ಯ, ಅದಕ್ಕೆ ಸಾಕ್ಷಿ CT ರವಿ, ಅದಕ್ಕೆ ಸಾಕ್ಷಿ ಮತ್ತೊಬ್ಬರು, ಮಗದೊಬ್ಬರು, ಇನ್ನೊಬ್ರು. ಮಾತಲ್ಲೂ ಸಿಂಹ ಕಾಲೆಳೆದ ಪ್ರದೀಪ್ ಈಶ್ವರ್ ಪದೇ ಪದೇ ಕಾಲೆಳೆದ್ರು. ಪ್ರತಾಪ ಸಿಂಹ ಬದಲು ಕೋತಿ ಅಂತ ಹೆಸರಿಡಬೇಕಾಗಿತ್ತು. ಪದೇ ಪದೇ ಅವರನ್ನ ಲೇವಡಿ ಮಾಡಿದ್ದಾರೆ. ಪ್ರತಾಪ ಸಿಂಹರನ್ನ ಅವರಪ್ಪ ಸ್ವಲ್ಪ ದೈವ ಭಕ್ತರಿದ್ದಾರೆ ಅನ್ನೋ ಕಾಣುತ್ತೆ. ಸೊ ಹಾಗಾಗಿ ಅವರಿಗೆ ಪ್ರತಾಪ್ ಅಂತ ಹೇಳಿ ಹೆಸರಿಟ್ಟಿದ್ದಾರೆ. ಸೊ ಅವರು ರಾಜಕೀಯಕ್ಕೆ ಸೂಟ್ ಆಗೋದಿಲ್ಲ. ಹಾಗಾಗಿ ದುರಹಂಕಾರ ಇರ್ತಕ್ಕಂತಹ ವ್ಯಕ್ತಿ ಅವರು ರಾಜಕೀಯಕ್ಕಂತೂ ಸೂಟ್ ಆಗೋದಿಲ್ಲ ಅಂತ ಹೇಳಿ ಅವರನ್ನ ಮೂದಲಿಸಿದ್ದಾರೆ. ಸೊ ಹಾಗಾಗಿ ಪ್ರದೀಪ್ ಈಶ್ವರ್ ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ. ಬೆಟರ್ ಇವರಿಬ್ರು UPL ಕಂಟೆಸ್ಟ್ ಮಾಡೋದೇ ಬೆಟರ್. ಕರ್ನಾಟಕ ರಾಜಕಾರಣದಲ್ಲಿ ಇವ್ರಿಗೆ ಭವಿಷ್ಯನೇ ಇಲ್ಲ. ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಅವರು ಮೋಸ್ಟ್ಲಿ ಅವ್ರ ತಂದೆ ತಾಯಿಯವರು ದೈವ ಭಕ್ತರಿರಬೇಕು, ಪ್ರತಾಪ ಅಂತ ಇಟ್ಟಿದ್ದಾರೆ. ಇಲ್ಲ ಅಂದರೆ ಕೋತಿ ಅಂತ ನಾಮಕರಣ ಮಾಡೋರು. ಪ್ರತಾಪ್ ಅವ್ರಿಗೆ ಐಡೆಂಟಿಟಿ ಕ್ರೈಸಿಸ್ ಕಾಡ್ತಿದೆ. ನಾನು ಅವ್ರನ್ನ ಸಿಂಹ ಅಂತೆಲ್ಲ ಕರೆಯಲ್ಲ. ಸಿಂಹ ಅಂದರೆ ಗರ್ಜಿಸಬೇಕು, ಬಾಯಿ ಬಡ್ಕೋಬಾರ್ದು. ಪ್ರತಾಪ್ ಅವ್ರಿಗೆ ಐಡೆಂಟಿಟಿ ಕ್ರೈಸಿಸ್ ಅಂದರೆ ಏನು ಗೊತ್ತಾ ಸರ್? ಅಸ್ತಿತ್ವದ ಕೊರತೆ. BJPಯವರು ಒದ್ದು ವರ್ಕ್ ಹಾಕಿದ್ರೋ ಇಲ್ವೋ ಗೊತ್ತಿಲ್ಲ, ವರ್ಕ್ ಅಂತೂ ಹಾಕಿದ್ದಾರೆ. ಸ್ಟೇಟ್ ಪಾಲಿಟಿಕ್ಸ್ಗೆ ಆತ ಸ್ಯೂಟ್ ಆಗಲ್ಲ. ಅಷ್ಟು ಅಹಂಕಾರ, ಅಷ್ಟು ದುರಹಂಕಾರ ಇದ್ದರೆ ಸ್ಟೇಟ್ ಪಾಲಿಟಿಕ್ಸಲ್ಲಿ 10,000 ಓಟು ಬರಲ್ಲ. ಅಂಬಲ್ಲಿದ್ದವನೇ ಸ್ಟೇಟ್ ಪಾಲಿಟಿಕ್ಸಲ್ಲಿ ಮೇಲೆ ಬರ್ತಾನೆ. ಹೋಗ್ಲಿ, ನೆಕ್ಸ್ಟ್ ಟೈಮ್ MP ಸೀಟ್ ಸಿಗುತ್ತಾ? ಮೈಸೂರು ರಾಜರು ಎಲ್ಲಿ ಬಿಟ್ಕೊಡ್ತಾರೆ? ಅವ್ರು ಮೈಸೂರು ಸಂಸ್ಥಾನನೇ ಬಿಟ್ಕೊಡಲ್ಲ, ಅಧಿಕಾರನ ಬಿಟ್ಕೊಡ್ತಾರ? ಸೊ ಅಲ್ಲಿ MP ಟಿಕೆಟ್ ಹೋಯ್ತು. ಆ ಕಡೆ ಯತ್ನಾಳ್ ಸಾಹೇಬರು ಮಿಸ್ಕಿದ್ರೆ JCB ಅಂತಾರೆ, ಈತ ನೋಡಿದ್ರೆ ಯೋಗಿ ಆದಿತ್ಯನಾಥ್ ಅಂತಾರೆ. ಬೆಟರ್ ಇವರಿಬ್ಬರು UPL ಕಂಟೆಸ್ಟ್ ಮಾಡೋದೇ ಬೆಟರು. ಕರ್ನಾಟಕ ರಾಜಕಾರಣದಲ್ಲಿ ಇವ್ರಿಗೆ ಭವಿಷ್ಯನೇ ಇಲ್ಲ. ಮೈಸೂರಿನ ಮಾಜಿ ಸಂಸದ ಇದು ಪ್ರದೀಪ್ ಈಶ್ವರ್ ಪ್ರತಾಪ ಸಿಂಹರ ಬಗ್ಗೆ ಮಾತನಾಡಿರುವಂತಹದ್ದು. ಮಾಜಿ ಸಂಸದನಿಗೆ ಐಡೆಂಟಿಟಿ ಕ್ರೈಸಿಸ್ ಕಾಡ್ತಾ ಇದೆ, ಅಸ್ತಿತ್ವದ ಕೊರತೆ ಇದೆ ಅವರಲ್ಲಿ. ಕಳೆದ ಬಾರಿ MP ಎಲೆಕ್ಷನ್ಗೆ ಟಿಕೆಟ್ ಕೊಡಲಿಲ್ಲ. ರಾಜಕೀಯದ ಸಂಸದ, ಲೋಕಸಭಾ ಸದಸ್ಯ ಅನ್ನೋ ಗುರುತರ ಜವಾಬ್ದಾರಿಯನ್ನು ಕಳೆದುಕೊಂಡ್ರು. ಇನ್ನು ಸ್ಥಳೀಯವಾದ ಯಾವುದಾದ್ರೂ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ BJP ಕೊಡಲಿಲ್ಲ. ಸೊ ಹಾಗಾಗಿ ಅವರಿಗೆ ಐಡೆಂಟಿಟಿಯ ಕ್ರೈಸಿಸ್ ಕಾಡ್ತಾ ಇದೆ, ಅಸ್ತಿತ್ವದ ಕೊರತೆ ಇದೆ. ಮುಂದಿನ ಬಾರಿಯೂ ಕೂಡ ಯದುವೀರ್ ಅವರು ಬಿಟ್ಟುಕೊಡುವ ಯಾವ ಸಾಧ್ಯತೆಗಳು ಕೂಡ ಇಲ್ಲ. ಕಾರಣ ಅಂತಹ ಸಂಸ್ಥಾನವನ್ನೇ ಬಿಟ್ಟುಕೊಡೋದಕ್ಕೆ ರೆಡಿ ಇಲ್ಲ. ಇನ್ನು ಅಧಿಕಾರನ ಬಿಟ್ಟುಕೊಡ್ತಾರ ಅಂತ ಹೇಳಿ ಪ್ರದೀಪ್ ಈಶ್ವರ್ ಮೂದಲಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.